ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಪ ಸೈಕಿಟನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ನಮ್ಮನಲ್ಲಿ ಗುರುಪೌರ್ಣಿಮೆಯನ್ನು ನಾನು ಯಾವ ರೀತಿ ಆಚರಣೆ ಮಾಡಿದ್ದೀನಿ ಅಂತ ತೋರಿಸಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ನೀವು ನೋಡ್ತಾ ಇರ್ಬೋದು, ನಾನು ಬಾಬಾರವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದು ದೀಪವನ್ನು ಹಚ್ಚಿಟ್ಟು ನಾನು ಪೂಜೆ ಮಾಡಿದ್ದೇನೆ. ಬಾಬಾರವರಿಗೆ ಅಷ್ಟೋತ್ತರನ ಸಹ ನಾನು ಮಾಡಿಕೊಂಡಿದ್ದೇನೆ. ನಾನು ಪ್ರತಿ ಗುರುವಾರ ಸಹ ಇದೇ ರೀತಿ ನಾನು ಪೂಜೆ ಮಾಡಿಕೊಳ್ಳುವಂಥದ್ದು ಸಿಂಪಲ್ ಆಗಿ. ಆದರೆ ನಾನು ವಿಶೇಷವಾಗಿ ಗುರುಪೌರ್ಣಿಮೆ ಆಗೋದ್ರಿಂದ ಸ್ವಲ್ಪ ವಿಶೇಷವಾಗಿ ನಾನು ಮಾಡಿದ್ದೇನೆ. ಗಣೇಶ ಹಾಗೆ ನಮ್ಮ ಮನೆ ದೇವರನ್ನು ಸಹ ನಾನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡಿದ್ದೇನೆ. ಪ್ರಸಾದಕ್ಕೆ ಅಂತ ಕೇಸರಿ ಬಾತ್ ಮಾಡಿದ್ದೆ, ತಾಂಬೂಲ ಇಟ್ಟಿದ್ದೇನೆ, ಹಣ್ಣುಗಳು, ಹಾಗೆ ವಿಶೇಷ ಅಖಂಡ ದೀಪಾರಾಧನೆ ಸಹ ನಾನು ಮಾಡಿದ್ದೇನೆ. ಹಾಗೆ ದ್ವಾರಕಮಾಯಿ ಫೋಟೋ, ಶಿರ್ಡಿ ಬಾಬಾರವರ ಫೋಟೋ ಇಟ್ಟಿದ್ದೇನೆ. ಹಾಗೆ ಅದು ಪ್ರತಿನಿತ್ಯ ಹಚ್ಚುವಂಥ ಅದು ದೀಪ, ಮನೆ ದೇವರ ಪೂಜೆ, ಅಲ್ಲಿ ಸಹ ನಾನು ಪ್ರಸಾದವನ್ನು ಇಟ್ಟು ಅದು ಕುಬೇರ ದೀಪವನ್ನು ಇಟ್ಟು ಪೂಜೆ ಮಾಡಿದ್ದೇನೆ. ಕಾಯನ್ನು ಒಡೆದು ನಾನು ಮಹಾಮಂಗಳಾರತಿಯನ್ನು ಮಾಡಿದ್ದೇನೆ. ಇಷ್ಟು ನಾನು ಗುರು ಪೌರ್ಣಿಮೆಯನ್ನು ಆಚರಣೆ ಮಾಡಿದ್ದು. ಈ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್, ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.